ಎಲ್ರಿಗೂ ನಮಸ್ಕಾರ. ನೋಡಿ, ನೀವು ನೋಡ್ತಾ ಇರುವಂಥದ್ದು ಇದೊಂದು ಫ್ಲಾಟ್ ಜಮೀನು. 1.5 ಎಕರೆ ಬರ್ತದೆ. ನಿಮಗೆ ಆ ಕಡೆಗೂ ಫೆನ್ಸಿಂಗ್ ಇದೆ, ಪ್ಲಸ್ಸು ಈ ಕಡೆಗೂ ಫೆನ್ಸಿಂಗ್ ಇದೆ. ನೀವು ಫ್ರಂಟು ಬ್ಯಾಕ್ ಒಂದು ಫೆನ್ಸಿಂಗ್ ಹಾಕೊಂಡ್ರೆ ಮುಗೀತದೆ, ಬೌಂಡ್ರಿ ಫಿಕ್ಸ್ ಆಗುತ್ತೆ. 1.5 ಎಕರೆ ಅಗ್ರಿಕಲ್ಚರ್ ಲ್ಯಾಂಡು, ಜನರಲ್ ಪ್ರಾಪರ್ಟಿ ಇದು. ನೋಡಿ, ಇದೊಂದು ಬ್ಯೂಟಿಫುಲ್ ಹಿಲ್ ಲೊಕೇಶನ್ನು. ಎಲ್ಲ ಡೆವಲಪ್ಪು, ತುಂಬ ಅಕ್ಕಪಕ್ಕದಲ್ಲೆಲ್ಲ ಡೆವಲಪ್ ಮಾಡ್ಕೊಬಿಟ್ಟವ್ರೆ. ಹೋಮ್ ಸ್ಟೇ, ರೆಸಾರ್ಟ್ ಪರ್ಪಸ್ಸು ಎಲ್ಲ ಮಾಡಿದ್ದಾರೆ. ನಿಮಗೆ ಕರೆಂಟು ಕೂಡ ಇದೆ, ನಿರಂತರ ಜೊತೆ ಕರೆಂಟು, TC ಎಲ್ಲ ವ್ಯವಸ್ಥೆನೂ ಇದೆ. ಇದಕ್ಕೆ ಅಪ್ರೋಚ್ ರಸ್ತೆ ಬಂದು ನಿಮಗೆ 33 ಅಡಿ ಗೌರ್ಮೆಂಟ್ ನಕಾಶೆ ರೋಡ್ ಇದೆ. ನಿಮಗೆ NH ನ್ಯಾಷನಲ್ ಹೈವೇ 209ಇಂದ ಕರೆಕ್ಟಾಗಿ 3 ಕಿಲೋಮೀಟ್ರ್ ಆಗುತ್ತೆ. ವಿಲೇಜ್ ಟಾರ್ ರೋಡಿಂದ 1 ಕಿಲೋಮೀಟ್ರ್ ಆಗುತ್ತೆ ಈ ಜಾಗಕ್ಕೆ. ಇದೊಂದು ಕ್ಲಿಯರ್ ಪ್ರಾಪರ್ಟಿ. 1.5 ಎಕರೆ ನಿಮಗೆ ಪಟ್ಟ ಭೂಮಿ ಬರ್ತದೆ. ಇದರಲ್ಲಿ ನಿಮಗೆ 15-16 ಕುಂಟೆಯಷ್ಟು ಎಕ್ಸಸ್ ಜಾಗ ಸಿಗುತ್ತೆ, ಫ್ರೀ ಜಾಗ. 1.5 ಎಕರೆ ನಿಮಗೆ ಪೇಮೆಂಟ್ ಮಾಡಿದ್ರೆ ನಿಮ್ಗೊಂದು ಒಂದು 15 ಕುಂಟೆ ಅಂದರೆ 1/4 ಕುಂಟೆ ಮೇಲಾಗುತ್ತೆ ಎಕ್ಸಸ್ ಫ್ರೀ ಜಾಗ ಸಿಗುತ್ತೆ. ನೋಡಿ, ಎಲ್ಲ ಕ್ಲಿಯರ್ ಆಗಿದೆ, ಲೀಗಲ್ ಆಗಿದೆ, ಸಿಂಗಲ್ RTC ಬರ್ತದೆ, ಸ್ಕೆಚ್ ಆಗಿ ಬೋರ್ಡ್ ಎಲ್ಲ ಆಗಿದೆ. ಇದೊಂದು ಲೊಕೇಶನ್ ನೀವು ನೋಡಬೇಕು ಅಂತಂದರೆ ನೋಡಿ, ಇದೊಂದು ಒಳ್ಳೆ ಬ್ಯೂಟಿಫುಲ್ ಆದ ಹಿಲ್ ಲೊಕೇಶನ್. ಈ ಲೊಕೇಶನ್ ಮಾತ್ರ ನಿಮಗೆ 100ಕ್ಕೆ 1 ಪ್ರಾಪರ್ಟಿ ಇಂತಿದ ಪ್ರಾಪರ್ಟಿ ಸಿಗೋದು. ಈಗೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಲೆವೆಲ್ ಎಲ್ಲ ಮಾಡ್ಕೊಂಡವ್ರೆ. ಇಲ್ಲಿ ಬೋರ್ಡ್ರಸ್ ಎಲ್ಲ ಅರೆ ಎಲ್ಲ ಹೊಡೆದವ್ರೆ ನೀಟಾಗಿ ಕಾಂಪೌಂಡ್ ಮಾಡ್ಕೊಳ್ಳೋದಕ್ಕೆ. ಈ ಕಲ್ಲುಗಳು ಯೂಸ್ ಮಾಡ್ಕೋಬೋದು ನೀವು. ಇದು ಹಲಗೂರು ಹೋಬಳಿ, ಮಳವಳ್ಳಿ ತಾಲೂಕು, ಮಂಡ್ಯ ಡಿಸ್ಟಿಕಲ್ಲಿ ಬರ್ತಕ್ಕಂಥ ಪ್ರಾಪರ್ಟಿ. ನೋಡಿ, ಪಕ್ಕದ್ದು ಬೆಂಗಳೂರು ಪರ್ಚೇಸ್ ಮಾಡ್ಕೊಂಡವ್ರೆ. ಈ ಕಡೆ ಪಕ್ಕದ್ದು ಫೆನ್ಸಿಂಗ್ ಹಾಕಿರೋದು ಬೆಂಗಳೂರು ಅವ್ರದ್ದೇ, ಇದ್ರ ಆಪೋಸಿಟ್ ಇರೋದು ಬೆಂಗಳೂರು ಅವ್ರದ್ದೇ. ಪರ್ಚೇಸ್ ಮಾಡಿಬಿಟ್ಟವ್ರು. ಇದೊಂದು ಜಾಗ ಇದೆ, ಲೀಗಲ್ ಆಗಿದೆ, ನೀವು 1 ಸಾರಿ ಪೇಮೆಂಟಿಗೆ ರೆಡಿ ಇದೆ. ನೋಡಿ, ಇದು ಲೊಕೇಶನ್ ಬಂದು ನಿಮಗೆ ಬೆಂಗಳೂರಿಂದ ನಿಮಗೊಂದು 75 ಕಿಲೋಮೀಟ್ರ್ ಆಗುತ್ತೆ, ಮೈಸೂರಿಂದ ಒಂದು 65 ಕಿಲೋಮೀಟ್ರು. 1.5 ಎಕರೆ ನಿಮಗೆ ಜಾಗ ಬಂದು 2 ಎಕರೆ ಬರ್ತದೆ. ಅಪ್ರೋಚ್ ರಸ್ತೆ ಬಂದು ನಿಮ್ಗೆ 30 ಅಡಿ ಗೌರ್ಮೆಂಟ್ ನಕಾಶೆ ರೋಡ್ ಬರ್ತದೆ, ದೊಡ್ಡ ರೋಡು. ಮೆಟ್ಲಿಂಗ್ ಆಗಿರ್ತಕ್ಕಂಥ ರಸ್ತೆ ಇದು, ಇನ್ನೇನು ಡಾಂಬರ್ ರೋಡ್ ಆಗಿ ಬರ್ತದೆ ಇದು. ಒಂದೇ ಪೀಸು ಬಾಕ್ಸ್ ಟೈಪ್ ಬರ್ತದೆ ಜಾಗ.